ಇದು ಯಾವ ಮಕ್ಕಳಿಗೂ ಅವರದು ಯಾವ ತಂದೆ ತಾಯಿನೂ ಈ ಥರ ದೇ ಶುಡಂಟ್ ಗೋ ಥ್ರೂ ಈ ಸಿಚುವೇಷನಲ್ಲಿ. ಏನಾಯಿತು ಅಂತ ನಾವು ನಿಮ್ಗೆ ಕ್ಲಿಯರಾಗಿ ಹೇಳ್ತೀನಿ. ನಾವು ಹುಬ್ಳಿ ಧಾರವಾಡದಿಂದ ನಮ್ಮ ಊರಿಗೆ ಹೊರಟ್ವಿ. ನಮ್ಮ ಮನೆ ಗೃಹ ಪ್ರವೇಶ ಇತ್ತು ಅಂತ ಹೇಳಿಬಿಟ್ಟು ಹೋಗಿ ಜಸ್ಟ್ ಮನೆಗೆ ಮುಟ್ಟಿದ್ದೇ ಆಗಿತ್ತು. ನಾವು ಬೇರೆ ಕಡೆ ಸ್ಟೇ ಆಗ್ತಾಯಿದ್ವಿ, ಅಲ್ಲಿ ಹೋಗಿ ಮುಟ್ಟಿದ್ದೇ ಆಗಿತ್ತು. ನನ್ನ ಮಗಳು ಆಟಾಡ್ತಾ ಬಿದ್ದುಕೊಂಡು ಕೈ ಫ್ರ್ಯಾಕ್ಚರ್ ಮಾಡಿಕೊಂಡು ಇಟ್ ವಾಸ್ ವೆರಿ ಎವಿಡೆಂಟ್. ನಾನು ಫುಲ್ ಪ್ಯಾನಿಕ್ ಆಗಿ ನಾವು ಗಾಡಿ ತೊಗೊಂಡು ಇಮಿಡಿಯೇಟಾಗಿ ಕುಮಟಾಗೆ ಹೋದ್ವಿ. ಕುಮಟಾಗೆ ಹೋದರೆ ಒಂದು ಡಾಕ್ಟ್ರ್ ಸರಿಯಾಗಿ ಅವೈಲೇಬಲ್ ಇಲ್ಲ. ಒಂದು ಹಾಸ್ಪಿಟಲಿಗೆ ಹೋದ್ವಿ, ಹಾಸ್ಪಿಟಲಲ್ಲಿ ಒಂದು ಡಾಕ್ಟ್ರ್ ಇಲ್ಲ. ಮತ್ತೊಂದು ಹಾಸ್ಪಿಟಲಿಗೆ ಹೋದ್ವಿ, ಆ ಡಾಕ್ಟ್ರು 7:30 ಬರ್ತೀನಿ ಅಂತ ಹೇಳಿದ್ರು. 7:30 4:30 7:30 ನನ್ನ ಮಗಳಿಗೆ ಬಾಧೆ ಆಗಿದೆ, ಎಷ್ಟು ಪೇನ್ ತಿಂದಿದ್ದಾಳೆ ಅಂತ ಹೇಳಿದ್ರೆ ಯಾವ ತಂದೆ ತಾಯಿನೂ ಈ ಸಿಚುವೇಷನಲ್ಲಿ ಬರಲಿಕ್ಕಿಲ್ಲ. ನಾನು ಒಂದು ಯಾರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಬೇಕಂತ ಗೊತ್ತಿಲ್ಲ. ಆದರೆ ನಮ್ಮ ಅಂಕೋಲಾದಲ್ಲಿ ಆಯಿತು, ಕುಮಟಾದಲ್ಲಿ ಆಯಿತು, ಕಾರವಾರದಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕೇ ಬೇಕು. ಈ ಥರ ಸಿಚುವೇಶನ್ ಆದಾಗ ಎಲ್ಲಿ ಹೋಗಬೇಕು? ತಂದೆ ತಾಯಿ ಆಗಲಿ ವಯಸ್ಸಾದವರಾಗಲಿ ಎಲ್ಲಿ ಹೋಗ್ಬೇಕು ಅವರು? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಸ್ ಮಸ್ಟ್. ಇದನ್ನು ಎಲ್ಲರೂ ಒಪ್ತಾರೆ. ಇದು ನನ್ನ ಮಗಳಿಗೆ ನಮ್ಮ ಇನ್ಸಿಡೆಂಟ್ ನಮಗೆ ದೊಡ್ಡದಾಗುತ್ತೆ. ಬಟ್ ಅಟ್ಲೀಸ್ಟ್ ಇದಕ್ಕಿಂತ ದೊಡ್ಡ ಇನ್ಸಿಡೆಂಟ್ ಎಲ್ಲ ನಡೆದಿರುತ್ತೆ. ಅವ್ರು ಮಂಗಳೂರು ಉಡುಪಿ ಅಂತೆಲ್ಲ ತೊಗೊಂಡೋಗ್ತಾರೆ. ನಮ್ಮ ಹತ್ರನೇ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದ್ದಿದ್ರೆ ಎಷ್ಟೋ ಜೀವಗಳು ಎಷ್ಟೋ ಇದನ್ನು ಉಳಿತಿತ್ತೇನೋ. ಸೊ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್, ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಬೇಕು. ನನಗೆ ಯಾರಿಗೆ ಶೇರ್ ಮಾಡಬೇಕು, ಯಾರಿಗೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಬಟ್ ನಿಮಗೆ ಗೊತ್ತಿದ್ದರೆ ಶೇರ್ ಮಾಡಿ. ಥ್ಯಾಂಕ್ ಯು.